ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸರ್ಕಾರದ ಹಿಡಿತನೂ ಇಲ್ಲ, ಕಾನೂನಿನ ಭಯವೂ ಇಲ್ಲ. ಯಾವುದೇ ಕಾಮಗಾರಿ ಮಾಡಿದರೂ ಸಹ ಯಾವುದೇ ಸರ್ಕಾರದ ಆಧೀನದಲ್ಲಿ ಯಾವುದೇ ರೀತಿಯ ಹಿಡಿತದಲ್ಲಿಲ್ಲದಂತಹ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರ ಮೇಲೆ ಆರೋಪಗಳು ಮಾಡ್ತಾ ಇದ್ರು ಸಹ ಆರೋಪ ಪ್ರತ್ಯಾರೋಪ ಬರ್ತಾ ಇದೆ. ಈ ಒಂದು ವಿವಿಯ ಹಗರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತೇಲಿಗಿ ಚಾಪಾಕಾಗನ ಹಗರಣವನ್ನೂ ಮೀರಿಸುವ ಮಟ್ಟಕ್ಕೆ ಈ ಒಂದು ಬೆಂಗಳೂರು ಉತ್ತರ ವಿವಿ ಹಗರಣ ನಡೀತಾ ಇದ್ರು ಸಹ ಅದಕ್ಕೆ ಸಂಬಂಧಪಟ್ಟರು ಯಾರೂ ಇಲ್ಲರ ಲಂಗು ಲಗಾಮ್ ಇಲ್ಲ. ಸುಮಾರು 300 ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳ ಮತ್ತು ಡಿಗ್ರಿ ಕಾಲೇಜುಗಳ ಒಂದು ಒಳ ಪಡ್ತವೆ. ಅದರ ಜೊತೆಗೆ 100ಕ್ಕೂ ಹೆಚ್ಚು ಡಿ.ಎಡ್ ಅಂದ್ರೆ B.Ed ಕಾಲೇಜುಗಳು ಬರ್ತವೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ 4 ಜಿಲ್ಲೆಗಳಿಗೆ ಒಂದೇ ವಿವಿ ಇದು. ಆ ಒಂದೇ ವಿವಿ ಕೇಂದ್ರ ಸ್ಥಾನ ಇದು ಕೋಲಾರ. ಬೆಂಗಳೂರು ಉತ್ತರ ವಿವಿಯ ಕೇಂದ್ರ ಸ್ಥಾನ ಅಂದ್ರೆ ಟಮಕ ಒಂದಿದೆ, ಇಲ್ಲಿ ಮಂಗಸಂದ್ರ ಇದೆ. ಎರಡು ಸೇರಿ ಒಂದೇ. ಆದ್ರೆ ಅಲ್ಲಿನ ಕುಲಪತಿಗಳಿರ್ಬೋದು, ಕುಲ ಸಚಿವರು ಇರ್ಬೋದು, ರಿಜಿಸ್ಟ್ರ್ ಇರ್ಬೋದು, ಅಲ್ಲಿ ಸಿಬ್ಬಂದಿಗೆ ಚಿನ್ನದ ಮೊಟ್ಟೆ ಇಡುವಂತ ಸಮಸ್ಯೆ ಆಗ್ಬಿಟ್ಟೈತೆ. ಅಲ್ಲಿ ಆ ಸಮಸ್ಯೆ ಉದ್ಧಾರ ಮಾಡ್ಬೇಕಂತಿಲ್ಲ. ಪಾಪ ಅಲ್ಲಿ ಪ್ರಾಮಾಣಿಕವಾಗಿ ಹಿಂದೆ ಕುಲ ಸಚಿವರಾಗಿ ಕುಲಪತಿಗಳಾಕಿ ಕೆಲಸ ಮಾಡಿದವರು ಈ ಒಂದು ವಿದ್ಯಾರ್ಥಿಗಳಿಂದ ಬರುವ ಹಣವನ್ನು ಸಂಗ್ರಹಿಸಿ 300 ಕೋಟಿ ಹಣವನ್ನು ಇಟ್ಟಿದ್ದಾರೆ. ಆ 300 ಕೋಟಿ ಹಣವನ್ನು ಕೆಲವು ಸಿಂಡಿಕೇಟ್ ಮೆಂಬರ್ಗಳು, ಅಲ್ಲಿನ ಕುಲ ಸಚಿವರು ಯಾವ ರೀತಿ ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ ಅಂದ್ರೆ, ಇವತ್ತು ಇದೇನು ಈ ಪೇಪರ್ ಇದರ ಬೆಲೆ 2 ರೂಪಾಯಿ. ಆದ್ರೆ ಅವರು ಏನೋ ಪಾಪ ಚಂದ್ರಲೋಕದಿಂದ ತಂದಿರ್ತಾರೆ ಅಂತ ಹೇಳ್ಬಿಟ್ಟು ಈ ಪೇಪರ್ಗೆ 100 ರೂಪಾಯಿ ಹಾಕ್ತಾ ಇದ್ದಾರೆ. ಅದ ಉದಾಹರಣೆ ಕೊಡ್ತಾ ಇರೋದು ನಾನು. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದಲ್ಲಿ ಕ್ರೀಡಾಂಗಣ ರೆಡಿ ಮಾಡ್ತಾರೆ, ಅಲ್ಲೇ ಮಣ್ಣು ಕೂಡ ಏನೋ ಅದು ಕೊಂಡ್ಕೊಬಿಡಲ್ಲ. ಅದೇ ಒಂದು ಅರಣ್ಯ ಇಲಾಖೆ ಮಣ್ಣು ಗೌರ್ಮೆಂಟ್ ಜಾಗದಲ್ಲಿ ಮಣ್ಣು ಎತ್ಕೊಂತಾರೆ. ಅದಕ್ಕೆ 1 ಕೋಟಿ ರೂಪಾಯಿ ಬಿಲ್ ಮಾಡ್ತಾರೆ. 20 ಲಕ್ಷ ಕೂಡ ಆಗಲ್ಲ, 80 ಲಕ್ಷ ಹೆಚ್ಚುವರಿ ಪ್ರತಿಯೊಂದು ಕಾಮಗಾರಿಗೂ ಪ್ರತಿಯೊಂದು ಅಂದ್ರೆ ಸ್ವಚ್ಛತೆ ಮಾಡ್ತಾರಲ್ಲ, ಆ ಸ್ವಚ್ಛತೆಗೆ 2 ಕೋಟಿ 3 ಕೋಟಿ. ಸೋಲಾರ್ ಹಾಕ್ಸಿದ್ದಾರೆ. ಸೋಲಾರ್ ಹಾಕ್ಸಿದ್ರೆ UPS ಬೇಕು. ಒಂದೊಂದು UPS ಬಂದು 2 ಲಕ್ಷ 3 ಲಕ್ಷ 10 ಲಕ್ಷ 15 ಲಕ್ಷ ಕೋಟಿ ಲೆಕ್ಕದಲ್ಲೇ ಮಾಡ್ತಾ ಇದಾರೆ ಹೊರತುನು ಯಾವ್ದು ಲಕ್ಷ ಸಾವಿರ ಲೆಕ್ಕದಲ್ಲಿ ಮಾಡ್ತಾ ಇಲ್ಲ. ಇನ್ನ ಇದರ ಕಾಮಗಾರಿಗಳ ಬಿಲ್ಲನ್ನು ಮಾಡ್ತಾರ ಅಂದ್ರೆ ಅಲ್ಲಿನ ಇಂಜಿನಿಯರ್ ಒಬ್ಬನಿದ್ದಾನೆ ಕೌಶಿಕ್ ಅಂತೇಳಿ, ಅವನು ಆ ಬಿಲ್ಗಳು ರೆಡಿ ಮಾಡೋದು. ಇನ್ನೊಬ್ಬನು ಗಿರೀಶ್ ಅಂತೇಳಿ. ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಪೀಠೋಪಕರಣಗಳು ಮಾಡೋದು ಗಿರೀಶ್, ಇವನು ಕೌಶಿಕ್ ಅನ್ನೋನು ಕಾಮಗಾರಿ ಮಾಡ್ತಾನೆ. ಅದು ಯಾವ ಮಟ್ಟಕ್ಕೆ ನನ್ನ ಪ್ರಕಾರ ಇದುವರೆಗೂ 2020ರಿಂದ ಇದುವರೆಗೂ ಒಂದು 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆಯೇನೋ. ಯಾಕಂದ್ರೆ ಉತ್ತರ ವಿವಿಯಲ್ಲಿ ಅಷ್ಟರ ಮಟ್ಟಿಗೆ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ರೈತ ಮಕ್ಕಳು, ನಾವು ಸುಳ್ಳು ಹೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಭೂಮಿ ತಾಯಿ ನಾವು ಕಷ್ಟಪಡೋರು. ಆ ಭೂಮಿ ತಾಯಿ ಕಷ್ಟಪಟ್ಟು ರೋಗ ರುಜಿನಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಂಡು ನಾವು ಪಡುವಂತ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತೇಳಿ ಇವತ್ತೇನೋ ಒಂದು ಉನ್ನತವಾದ ವಿದ್ಯಾಭ್ಯಾಸ ಮಾಡ್ಲಿ ಅಂತೇಳಿ ಇವತ್ತು ಉತ್ತರ ವಿವಿಗೆ ಸೇರ್ಸಕ್ ಹೋದ್ರೆ ಅದು ಕರ್ಮಕಾಂಡ ಯಾವ ರೀತಿ ಇದೆ ಅಂದ್ರೆ ಆ ವಾದ್ರಾ ಭೂ ಹಗರಣ ಇರ್ಬೋದು, ತೇಲಿಗೆ ಹಗರಣವನ್ನು ಮೀರಿಸುವ ಮಟ್ಟಕ್ಕಿದೆ. ಇನ್ನು ಕುಲಸಚಿವರಾಗಿ ಬಂದಿದ್ದಾರೆ ಯಾರ ಶ್ರೀಧರ್ ಅಂತೇಳಿ, ಅವ್ರ ಲಗ್ನ 10 ಕಡೆ ಸಸ್ಪೆಂಡ್ ಆಗಿ ಬಂದಿದ್ದೀನಿ, ಇದು 11ನೇ ಕಡೆ ಅಂತ ಹೇಳ್ತಾರೆ ಅಂತೇಳಿ. 10 ಕಡೆ ಪ್ರಾಮಾಣಿಕವಾಗಿ ನೀವು ಸಸ್ಪೆಂಡ್ ಆಗಿ ಬಂದಿಲ್ಲಲ್ಲ, ಕೋಟಿ ತಿಂದೆ ತಾನೇ ಬಂದಿರೋದು. ಒಂದಂತೂ ಹೇಳ್ತೀನಿ, ನೀವೊಬ್ಬ KS ಅಧಿಕಾರಿ ಇರ್ಬೋದು, ಬೆಂಗಳೂರು ಉತ್ತರ ವಿವಿಯಲ್ಲಿನ ಎಲ್ಲಾ ಕುಲ ಸಚಿವರೇ, ಕುಲಪತಿಗಳೇ, ಕುಲ ಸಚಿವರೇ ಹಾಗೂ ರಿಜಿಸ್ಟರ್ ಅವರೇ, ಅಲ್ಲಿನ ಸಿಬ್ಬಂದಿ ಅವರೇ, ಇವತ್ತು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಈ ವಿವಿ ಸಮಸ್ಯೆಯಲ್ಲಿ ತಿಂದು ತೇಗಿ ಮಾಡ್ತಾ ಇದಾರಲ್ಲ, ನಿಮಗೆ ನಮ್ಮ ಶಾಸಕರಾದ ಕೊತ್ತೂರು ಮಂಜಣ್ಣವ್ರು ಹೇಳ್ತಾ ಇರ್ತಾರೆ ಅವಾಗ ಈ ಒಂದು ಸರ್ಕಾರ ಸಮಸ್ಯೆ ವೇಳೆ ಬಡ ಮಕ್ಕಳಿಗೆ ತೊಂದರೆ ಮಾಡೋರಿಗೆ ಮಧುಮೇಹ ಬರ್ಲಿ, ಲಕ್ವಾ ಬರಲಿ, ಅದು ಬರ್ಲಿ, ಇದು ಬರ್ಲಿ ಅಂತೇಳಿ, ಹಾರ್ಟ್ ಅಟ್ಯಾಕ್ ಬರ್ಲಿ, ಇನ್ನೇನೇನೋ ಕಾಯಿಲೆ ಬರ್ಲಿ ಅಂತೇಳಿ ಖಂಡಿತವಾಗ್ಲೂ ಅವ್ರು ಹೇಳೋದು ಖಂಡಿತವಾಗ್ಲೂ ಇವಾಗ ನನ್ಗೆ ಅನಿಸ್ತದೆ ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ಯಾವುದೇನು ತೊಂದರೆ ಏನಿಲ್ಲ. ನಾವು ಈ ಉತ್ತರ ವಿವಿಯನ್ನು ಉಳಿಸಲು ನಾವು ರೈತ ಸಂಘದಿಂದ ಅಹೋರಾತ್ರಿ ಧರಣಿಯ ಹಮ್ಮಿಕೊಳ್ಳುವ ಜೊತೆಗೆ ಹಂತವಾಗಿ ಈ ಉತ್ತರ ವಿವಿಯ ಭ್ರಷ್ಟಾಚಾರವನ್ನು ಕಳಿಸುವ ಮುಖಾಂತರ ಶ್ರೀಕೃಷ್ಣ ಜನ್ಮಜನಕ್ಕೆ ಈ ಒಂದು ಭ್ರಷ್ಟಾಚಾರವನ್ನು ದುರುಪಯೋಗಪಡಿಸಿರುವ ಎಲ್ಲಾ ಸಿಬ್ಬಂದಿಯನ್ನು ಕಳಿಸುವ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲವಾದರೆ ಈ ಸಿಂಡಿಕೇಟ್ ಮೆಂಬರ್ಗಳು ಏನ್ ಮಾಡ್ತಾರೆ, ನಿದ್ದೆ ಮಾಡ್ತಾ ಇದಾರ. ಸಿಂಡಿಕೇಟ್ ಮೆಂಬರ್ಗಳಿಗೂ ಅದರಲ್ಲಿ ಭಾಗ.
ಕುಲಸಚಿವರಿಗೂ ಭಾಗ, ಕುಲಪತಿಗಳಿಗೂ ಭಾಗ, ರಿಜಿಸ್ಟ್ರಿಗಳಿಗೂ ಭಾಗ, ಅಲ್ಲಿರೋ ಕೇಳಂತ ಅಧಿಕಾರಿಗಳಿಗೆ ಒಬ್ಬ ಇಂಜಿನಿಯರ್ ಇರ್ಬೋದು, ಹೇಳದ್ನಲ್ಲ ಆ ಬಿಲ್ಲರಿ ಮಾಡೋರು ಕೂಡ ಕೋಟಿ ಕೋಟಿ ಇವತ್ತು ಬೆಳೆ ಬಾಳ್ತಾರೆ ಅಂದ್ರೆ ಇನ್ ಯಾವ ಲೆಕ್ಕ ಮಕ್ಕ ಇದೆ. ಈ ಕೂಡಲೇ ಈ ಒಂದು ರೈತ ಕೂಲಿ ಕಾರ್ಮಿಕರ ಸಮಸ್ಯೆಯಾದಂತಹ ಉತ್ತರ ವಿವಿಯನ್ನು ಉಳಿಸಲು ನಾವು ವಿಭಿನ್ನ ರೀತಿಯ ಹೋರಾಟ ಮಾಡ್ತಾನ ಅದನ್ನು ಭಾಗ 2 ಅಂತೇಳಿ ಈಗ ವಿಡಿಯೋ ಮಾಡ್ತೀವಿ. ಆ ವಿಡಿಯೋ ಮುಖಾಂತರ ನಾವು ಆ ಪ್ರಾಮಾಣಿಕವಾಗಿ ಅಧಿಕಾರಿಗಳಿದ್ರೆ ಅದು ಪ್ರಾಮಾಣಿಕವಾಗಿ ಬರಲಿ, ನಾವು ಪ್ರಾಮಾಣಿಕವಾಗಿ ನಾವು ಯಾವ ಮಾಡ್ಬೇಕಂತ ಈಗ ಈ 2ನೇ ಒಂದು ವಿಡಿಯೋ ಮಾಡುವ ಮುಖಾಂತರ ಈ ಉತ್ತರ ವಿವಿ ಉಳಿಸಲು ರೈತ ಸಂಘದ ಪಣ ತೊಡ್ತಾ ಇದ್ವಿ. ಅದರಲ್ಲಿ ಆ ಉತ್ತರ ವಿವಿಯಲ್ಲಿ ಎಲ್ಲಾ ತಿಮಿಂಗಲಗಳೇ ಎಚ್ಚರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದು ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯ ರೂಪಿಸುವ ಸಮಸ್ಯೆ. ಅದಕ್ಕೆ ಸರ್ಕಾರದ ಹಿಡಿತಾನೂ ಇಲ್ಲ, ಕಾನೂನು ಹಿಡಿತಾ ಇಲ್ಲ, ಜಿಲ್ಲಾಡಳಿತ ಹಿಡಿತಾ ಇಲ್ಲ. ಆ ಹಿಡಿತಾ ಇಲ್ಲದಂತಹ ಈ ಸಮಸ್ಯೆಯನ್ನು ದುರುಪಯೋಗ ಪಡಿಸಿಕೊಂಡು ಕೋಟಿ ಲೂಟಿ ಮಾಡುವವರು ಎಚ್ಚರಿಕೆಯಿಂದಿರಿ. ನಿಮಗೆ ಶೀಘ್ರದಲ್ಲೇ ಶ್ರೀಕೃಷ್ಣ ಜನ್ಮಸ್ಥಳವಾದ ಜೈಲಿಗೆ ಹೋಗುವ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾರೆ.